ಶುಭೋದಯ ಮಕ್ಕಳೇ, ನಾನು ನಿಮ್ಮ ರೇಣುಕಾ ಟೀಚರ್. ಇಂದು ನಾನು ಕನ್ನಡ ಪಾಠ ಮಾಡಕ್ಕೆ ಬಂದಿದ್ದೀನಿ. ಇಂದು ನಾವು ನೋಡೋಣ ಪಾಠ 2 ಸಹಕಾರ. ಹಾಗೆ ಇವತ್ತು ಪಾಠ 2 ಪಾಠ ಪೂರ್ವ ಚಟುವಟಿಕೆ ಏನಪ್ಪ? ಚಿತ್ರ ನೋಡಿ. ಮೊದಲನೇ ಚಿತ್ರ ಯಾವ ಚಿತ್ರ ಇದೆ? ಕೋಳಿ. ಎರಡನೇದು ಪಾರಿವಾಳ. ಮೂರನೇದು ಗುಬ್ಬಚ್ಚಿ. 4 ತೋಟ. 5 ರಾಗಿಯ ತೆನೆ. 6 ಗುಟುಕು. ನೋಡಿ, ಇವು ಸಾಮಾನ್ಯವಾಗಿ ಇವೆಲ್ಲ ಪ್ರಾಣಿ ಪಕ್ಷಿಗಳು ನಾವೆಲ್ಲ ನೋಡಿದ್ದೀವಿ. ತೋಟ ನೋಡಿದ್ದೀವಿ, ರಾಗಿ ನೋಡಿದ್ದೀವಿ. ರಾಗಿ ಮುದ್ದೆ ಮಾಡ್ತೀರ ತಾನೇ? ರಾಗಿ ಕೂಡ ನೋಡಿದ್ದೀವಿ. ಇಲ್ಲಿ ಗುಟುಕು ಅಂತೇನು? ಚಿಕ್ಕ ಮರಿಗೆ ಅಮ್ಮ ಏನು ಮಾಡ್ತಾ ಇದ್ದಾರೆ? ಊಟ ಮಾಡಿಸ್ತಾ ಇದ್ದಾರೆ. ಅದಕ್ಕೆ ಗುಟುಕು ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ನೋಡೋಣ ಪಾಠ ನೋಡಿ. ಪಾಠ 2 ಸಹಕಾರ. ಸಹಕಾರ ಅಂದ್ರೇನು? ಒಬ್ರಿಗೊಬ್ರು ಸಹಾಯ ಮಾಡಿ ಜೊತೆಯಲ್ಲಿದ್ದು ಇರೋದಕ್ಕೆ ಸಹಕಾರ ಅಂತ ಹೇಳ್ತೀವಿ. ಒಂದು ಊರು, ಆ ಊರಿನ ಹೆಸರು ಮಲ್ಲಿಗೆಹಳ್ಳಿ. ನೋಡಿ, ಒಂದು ಊರಿರುತ್ತೆ, ಆ ಊರಿನ ಹೆಸರೇನಿರುತ್ತೆಪ್ಪ ಅಂದರೆ ಮಲ್ಲಿಗೆ ಹಳ್ಳಿ. ಆ ಹಳ್ಳಿಯಲ್ಲಿ ಒಂದು ತೋಟವಿತ್ತು. ನೋಡಿ, ಆ ಹಳ್ಳಿ ಅಂದರೆ ಸಾಮಾನ್ಯವಾಗಿ ತೋಟ ಗದ್ದೆ ಎಲ್ಲ ಇದ್ದೇ ಇರುತ್ತೆ. ಈ ಹಳ್ಳಿಯಲ್ಲಿ ಕೂಡ ಏನಿತ್ತು? ಒಂದು ತೋಟವಿತ್ತು. ಆ ತೋಟದಲ್ಲಿ ಒಂದು ಕೋಳಿ ತನ್ನ ಮರಿಗಳ ಜೊತೆಯಲ್ಲಿ ವಾಸವಾಗಿತ್ತು. ಆ ತೋಟದಲ್ಲಿ ಯಾರಿದ್ರು? ಕೋಳಿ ಇತ್ತು. ಕೋಳಿ ಜೊತೆ ಯಾರ್ಯಾರಿದ್ರು? ತನ್ನ ಮರಿಗಳು. ನೋಡಿ, ಇಲ್ಲಿ ಕಾಣ್ತಾ ಇದೆ ಚಿತ್ರದಲ್ಲಿ ಕೋಳಿ ಮತ್ತು ತನ್ನ ಮರಿ ಆ ತೋಟದಲ್ಲಿ ಅವ್ರು ಏನು ಮಾಡ್ತಾಯಿದ್ರು? ವಾಸ ಮಾಡ್ತಾಯಿದ್ರು. ಅದೇ ತೋಟದಲ್ಲಿ ಗುಬ್ಬಚ್ಚಿ ಮತ್ತು ಪಾರಿವಾಳಗಳು ವಾಸವಾಗಿದ್ದವು. ಅಲ್ಲಿ ಬರೀ ಕೋಳಿ ಮತ್ತು ಮತ್ತೆ ಮರಿ ಇರಲಿಲ್ಲ. ಅಲ್ಲಿ ಮತ್ತೇನಿದ್ದು? ಗುಬ್ಬಚ್ಚಿ ಇತ್ತು, ಆಮೇಲೆ ಪಾರಿವಾಳಗಳು ಅಲ್ಲೇ ಇರ್ತಾಯಿದ್ವು, ವಾಸ ಮಾಡ್ತಾಯಿದ್ವು. ಒಂದು ದಿನ ಕೋಳಿಗೆ ರಾಗಿಯ ಕಾಳುಗಳು ಸಿಕ್ಕವು. ಒಂದಿನ ಏನಾಗುತ್ತೆ? ಕೋಳಿ ಹಾಗೇ ಓಡಾಡ್ತಾ ಇರಬೇಕಾದ್ರೆ ಅದಕ್ಕೆ ಸ್ವಲ್ಪ ರಾಗಿಯ ಕಾಳುಗಳು ಸಿಕ್ಬಿಡ್ತವೆ. ರಾಗಿಯನ್ನು ಹೊಲದಲ್ಲಿ ಬಿತ್ತಿದ್ದರೆ ತುಂಬ ರಾಗಿ ಸಿಗುತ್ತದೆ ಎಂದು ಕೋಳಿಗೆ ಅನಿಸಿತು. ಆ ರಾಗಿ ನೋಡಿದ ತಕ್ಷಣ ಕೋಳಿಗೆ ಏನು ಅನಿಸ್ತು? ಇದನ್ನೆಲ್ಲ ನಾವು ಹೊಲದಲ್ಲಿ ಬಿತ್ತನೆ ಮಾಡೋಣ. ಬಿತ್ತನೆ ಮಾಡಿದರೆ ಏನಾಗುತ್ತೆ? ಜಾಸ್ತಿ ರಾಗಿ ಸಿಕ್ಬಿಡುತ್ತೆ, ತುಂಬ ರಾಗಿ ಸಿಕ್ಬಿಡುತ್ತೆ ಅಂತ ಅನಿಸ್ತದೆ. ಅದಕ್ಕೆ ವಿಚಾರಣೆ ಮಾಡುತ್ತೆ. ಅದು ನೋಡಿದ್ರಲ್ಲ, ಒಂದು ಬೀಜ ಹಾಕಿ, ಒಂದು ಮರದ ಬೀಜ ಹಾಕಿದರೆ ಅದಕ್ಕೆ ಎಷ್ಟು ಹಣ್ಣುಗಳು ಬಿಡುತ್ತೆ. ಅದೇ ಥರ ಒಂದು ರಾಗಿ ಹಾಕಿದರೆ ತುಂಬ ರಾಗಿ ಕಾಳುಗಳು ಆಗಬಹುದು ಅಂತ ವಿಚಾರಣೆ ಮಾಡಿ ಅದಕ್ಕೆ ಅನಿಸುತ್ತೆ. ಕೋಳಿ ರಾಗಿಯನ್ನು ಬಿತ್ತಲು ಗುಬ್ಬಚ್ಚಿ ಸಹಾಯ ಕೇಳಿತು. ಆವಾಗ ಏನು ಮಾಡುತ್ತೆ? ಅದ್ರ ಒಬ್ಬರಿಂದನೇ ಸಾಧ್ಯ ಆಗುತ್ತೆ ಕೆಲಸ? ಇಲ್ಲ. ಅದಕ್ಕೆ ಅದೇನು ಮಾಡುತ್ತೆ? ಗುಬ್ಬಚ್ಚಿಯ ಸಹಾಯ ಕೇಳುತ್ತೆ. ಗುಬ್ಬಚ್ಚಿ ನನ್ನಿಂದ ಆಗದು ಎಂದಿತು. ಗುಬ್ಬಚ್ಚಿ ಕೇಳುತ್ತೆ, ಬಾ ಗುಬ್ಬಚ್ಚಿ, ಮತ್ತು ನಾನು ಏನು ಮಾಡೋಣ? ರಾಗಿಯನ್ನು ಬಿತ್ತೋಣ, ಜಾಸ್ತಿ ರಾಗಿ ಬರುತ್ತೆ, ಬಾ ಇಬ್ಬರು ಕೂಡಿ ಮಾಡೋಣ ಅಂತ ಕೇಳಿದಾಗ ಗುಬ್ಬಚ್ಚಿ ಅನ್ನುತ್ತೆ, ಇಲ್ಲಲ್ಲಪ್ಪ, ನನಗಿಂದ ಆಗಲ್ಲ, ನಾನು ಬರಲ್ಲ ಅಂತ ಹೇಳಿಬಿಡುತ್ತೆ. ಕೋಳಿ ಪಾರಿವಾಳನ ಸಹಾಯ ಕೇಳಿತು. ಅವಾಗ ಮೇಲೆ ಏನು ಮಾಡುತ್ತೆ? ಗುಬ್ಬಚ್ಚಿ ಬರಲ್ಲ ಅಂದ ಕೂಡಲೇ ಕೋಳಿ ಏನು ಮಾಡುತ್ತೆ? ಪಾರಿವಾಳನ ಸಹಾಯ ಕೇಳೋಕ್ಕೆ ಹೋಗುತ್ತೆ. ಬಾ, ನೀನು ಇಬ್ಬರು ಕೂಡ ಏನು ಮಾಡೋಣ? ರಾಗಿ ಬಿತ್ತೋಣ, ಆಮೇಲೆ ತುಂಬ ರಾಗಿ ಆಗುತ್ತೆ, ಇಬ್ಬರು ಹಂಚ್ಕೊಳ್ಳೋಣ, ತಿನ್ನೋಣ ಅಂತ ಕೇಳುತ್ತೆ. ಆಗ ಪಾರಿವಾಳ ಇಲ್ಲಪ್ಪ, ನನ್ನ ಕೈಯಿಂದ ಆಗಲ್ಲ ಕೆಲಸ ಅಂತ ಅದು ಕೂಡ ಪಾರಿವಾಳ ಕೂಡ ಹೇಳುತ್ತೆ. ಅದು ನನ್ನಿಂದ ಆಗದು ಎಂದಿತ್ತು. ಅದು ಕೂಡ ಏನನ್ನುತ್ತೆ? ನನ್ನಿಂದ ಆಗದು ಅಂತ ಹೇಳಿದೆ. ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ರಾಗಿಯನ್ನು ಬಿತ್ತಿತು. ಆಗ ಯಾರು ಬರ್ತಾಯಿಲ್ಲ, ಗುಬ್ಬಚ್ಚಿನೂ ಬರ್ತಾಯಿಲ್ಲ, ಆಗ ಪಾರಿವಾಳನೂ ಬರ್ತಾಯಿಲ್ಲ. ಏನು ಮಾಡೋದು ಅಂತ ಕೋಳಿ ತನ್ನ ಮರಿ, ಚಿಕ್ಕ ಮರಿ ಇರುತ್ತಲ್ವ, ಅದಕ್ಕೇ ಕರ್ಕೊಂಡು ಅದರ ಸಹಾಯ ತಗೊಂಡ್ಬಿಟ್ಟು ರಾಗಿಯನ್ನು ಬಿತ್ತುತ್ತೆ. ಕೆಲವು ತಿಂಗಳು ಕಳೆದವು. ಓಕೆ, ಆಗ ಏನಾಗುತ್ತೆ? ಬಿತ್ತಾದ ಕೂಡಲೇ ಕೆಲವು ತಿಂಗಳು ಕಳೀತವೆ, ಕೆಲವು ತಿಂಗಳು ಆಗೋಗುತ್ತೆ. ಆವಾಗ ರಾಗಿಯ ಪೈರುಗಳು ಬೆಳೆದು ದೊಡ್ಡವಾದವು. ಓಕೆ, ಸಾಮಾನ್ಯವಾಗಿ ನಾವು ಬೀಜ ಹಾಕಿದ ಕೂಡಲೇ ಅಷ್ಟೇ ಇರುತ್ತಾ? ಇಲ್ಲ, ಅದು ಬೆಳೀತಾ ಇರುತ್ತೆ. ನಾವು ನೀರು, ಗೊಬ್ಬರ ಎಲ್ಲ ಹಾಕಿದ ಕೂಡಲೇ ಅದೇನಾಗುತ್ತೆ? ದೊಡ್ಡ. ನೀವು ಯಾವ ಥರ ಮೊದಲು ನೀವು ಫ್ರೀ KGಯಲ್ಲಿದ್ದಿರಿ, ಈಗ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಬಂದಿದ್ದೀರಾ, 1ನೇ ಕ್ಲಾಸ್ನಲ್ಲಿ ಬಂದಿದ್ದೀರಾ, ದೊಡ್ಡವರು ಆಗ್ತಾ ಇದ್ದೀರಾ, ನೀವು ಬೆಳೀತಾ ಇದ್ದೀರಾ ತಾನೇ? ಅದೇ ಥರ ರಾಗಿಯು ಕೂಡ ಏನಾಗುತ್ತೆ? ಅದು ಬೀಜ ರಾಗಿ ಹಾಕಿ ಕೂಡಲೇ ಅದರ ಕೆಲವು ದಿನ ಆದ ಕೂಡಲೇ ಪೈರುಗಳು ಏನಾಗ್ತಾ ಇದೆ? ಬೆಳೀತಾ ದೊಡ್ಡದಾಗ್ತಾ ಇದೆ. ರಾಗಿಯ ಪೈರಿನಲ್ಲಿ ತೆನೆಗಳು ಬಿಟ್ಟವು.
ರಾಗಿಯ ತೇರಿನಲ್ಲಿ ಏನು ತೆನೆಗಳು ಬಿಡುತ್ತವೆ. ರಾಗಿಯ ತೆನೆ ನೋಡಿದಿರ, ಚಿಕ್ಕ ಚಿಕ್ಕಾಗಿ ರಾಗಿಯ ತೆನೆಗಳಿರ್ತವೆ, ಅದು ತೆನೆಗಳು ಬಿಟ್ಟುತ್ತೆ. ಆ ತೆನೆಗಳು ಕೊಯ್ಯುವ ದಿನ ಬಂದಿತ್ತು. ರಾಗಿ ಹಾಗೆ ಬಿಟ್ಟರೆ ಅದೆಲ್ಲ ಸೇರಿಬಿಡುತ್ತಾ, ಒಂದೇ ಕಡೆ ಆಗಿಬಿಡುತ್ತಾ? ಇಲ್ಲ. ರಾಗಿ ತೆನೆ ಆದ ಕೂಡಲೇ ಅದಕ್ಕೆ ಕೊಯ್ಯಬೇಕು. ಕೊಯ್ದು ಒಂದು ಕಡೆ ಸಂಗ್ರಹಿಸಬೇಕು. ಆವಾಗಲೇ ರಾಗಿ ನಮಗೆ ಚೀಲಲ್ಲಿ ತುಂಬಿ ಮನೆಗೆ ತೊಗೊಂಡು ಬರೋಕ್ಕೆ ಸಾಧ್ಯ ಆಗೋದು. ಅದೇ ಥರ ತೆನೆಯನ್ನು ಕೊಯ್ಯುವ ದಿನ ಬಂತು. ಕೋಳಿ ರಾಗಿ ತೆನೆ ಕೊಯ್ಯಲು ಗುಬ್ಬಚ್ಚಿಯ ಸಹಾಯ ಕೇಳಿತು. ಮತ್ತೆ ತುಂಬ ಬೆಳೆದ್ಬಿಟ್ಟಿದೆ, ಒಬ್ಬರೇ ಮಾಡೋಕ್ಕಾಗಲ್ಲ ಕೆಲಸ ಅಂತ ಮತ್ತೆ ಕೋಳಿ ಏನು ಮಾಡುತ್ತೆ, ಗುಬ್ಬಚ್ಚಿಯ ಸಹಾಯ ಕೇಳಕ್ಕೆ ಹೋಗುತ್ತೆ. ಸಹಾಯ ಕೇಳಕ್ಕೆ ಹೋಗಿದಾಗ ಗುಬ್ಬಚ್ಚಿ ನನ್ನಿಂದ ಆಗೋದು ಎಂದಿತ್ತು. ಅವಾಗೂ ಕೂಡ ಗುಬ್ಬಚ್ಚಿ ಸಹಾಯ ಮಾಡಲ್ಲ. ನನ್ನಿಂದ ಆಗಲ್ಲಪ್ಪ, ನಾನು ಬರಲ್ಲ ಅಂತ ಹೇಳಿಬಿಡುತ್ತೆ. ಕೋಳಿ ಪಾರಿವಾಳದ ಸಹಾಯ ಕೇಳಿತು. ಕೋಳಿ ಏನು ಮಾಡುತ್ತೆ, ಅವಾಗ ಪಾರಿವಾಳದ ಸಹಾಯ ಕೇಳಕ್ಕೆ ಹೋಗ್ಬಿಡುತ್ತೆ. ಬಾ ನೀನು ರಾಗಿ ತೆನೆ ಕೊಯ್ಯೋಣ, ನಿನಗೂ ಕೊಡ್ತೀನಿ ಬಾ ಅಂತ ಕೇಳಿದಾಗ ಅದು ಪಾರಿವಾಳನ್ನು ಕೂಡ ಏನನ್ನತ್ತೆ, ಇಲ್ಲ ಇಲ್ಲ ನಾನು ಬರಲ್ಲ ಅಂತ ಹೇಳಿಬಿಡುತ್ತೆ. ಅದು ನನ್ನಿಂದ ಆಗೋದು ಎಂದಿತ್ತು. ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ರಾಗಿಯ ತೆನೆ ಕೊಯ್ದಿತ್ತು. ಕಾಳನ್ನು ಸಂಗ್ರಹಿಸಿ ಇಟ್ಟಿತ್ತು. ಆಗ ಯಾರೂ ಬರ್ತಾ ಇಲ್ಲ ಅಂತ ಮತ್ತೆ ಏನು ಮಾಡುತ್ತೆ, ಕೋಳಿ ತನ್ನ ಮರಿಗಳನ್ನೇ ಕರೆದುಕೊಂಡು ರಾಗಿಯ ತೆನೆ ಕೊಯ್ದುಬಿಡುತ್ತೆ. ಆಮೇಲೆಲ್ಲ ಕಾಳುಗಳನ್ನು ಏನು ಮಾಡುತ್ತೆ, ಸಂಗ್ರಹಿಸುತ್ತೆ, ಕೂಡಾಕಿ ತನ್ನ ಮನೆಯಲ್ಲಿ ಇಟ್ಟುಕೊಳ್ಳುತ್ತೆ. ಒಂದು ದಿನ ಗುಬ್ಬಚ್ಚಿ ಮತ್ತು ಪಾರಿವಾಳಗೆ ತುಂಬ ಹಸಿವಾಯಿತು. ಒಂದಿನ ಏನಾಗುತ್ತೆ, ಗುಬ್ಬಚ್ಚಿ ಮತ್ತು ಪಾರಿವಾಳಗೆ ತುಂಬ ಹೊಟ್ಟೆ ಹಸಿತಿದೆ. ಹೊಟ್ಟೆ ಹಸಿದಾಗ ಏನು ಊಟ ಬೇಕಾಗುತ್ತೆ. ಅವಕ್ಕೂ ಹೊಟ್ಟೆ ತುಂಬ ಹಸಿದ್ಬಿಡುತ್ತೆ, ಊಟ ಇರಲ್ಲ. ಅವು ಕೋಳಿಯ ಬಳಿ ಬಂದು, ಅಕ್ಕ ತಿನ್ನಲು ರಾಗಿ ಕೊಡು ಎಂದು ಕೇಳಿದವು. ಆಗ ಅವು ಊಟ ಏನೂ ಇರಲ್ಲ, ಅದಕ್ಕೆ ಕೋಳಿಯ ಸಹಾಯ ಕೇಳಕ್ಕೆ ಹೋಗ್ತವೆ. ಹೇಳ್ತವೆ, ಅಕ್ಕ ತಿನ್ನಲು ಒಂದು ಸ್ವಲ್ಪ ರಾಗಿ ಕೊಡು ಅಂತ ಕೇಳ್ತವೆ. ಯಾರು ಕೇಳ್ತಾರೆ, ಗುಬ್ಬಚ್ಚಿ ಮತ್ತು ಪಾರಿವಾಳ ಯಾರಿಗೆ, ಕೋಳಿಗೆ ಕೇಳ್ತವೆ. ಕೋಳಿ, ನೀವು ಬಿತ್ತಲು ಬರಲಿಲ್ಲ, ಕೊಯ್ಯಲು ಬರಲಿಲ್ಲ, ನಿಮಗೇಕೆ ರಾಗಿ ಕೊಡಲಿ? ಆಗ ಕೋಳಿ ಅನ್ನುತ್ತೆ, ನಾನು ಯಾವಾಗ ರಾಗಿ ಬಿತ್ತಬೇಕಂತ ನಾನು ನಿಮಗೆ ಕರೆಯೋಕ್ಕೆ ಬಂದಾಗ ನೀವು ಅವಾಗೂ ಬರಲಿಲ್ಲ. ರಾಗಿ ಬೆಳೆದು ತೆನೆ ಬಿಟ್ಟಾಗ ಬರೀ ಕೊಯ್ಯೋಣ, ರಾಗಿಯೆಲ್ಲ ಸಂಗ್ರಹಿಸೋಣ ಅಂತ ಕರೆದೆ, ಅವಾಗೂ ಬಂದಿಲ್ಲ. ಈಗ್ಯಾಕೆ ಬಂದಿದ್ದೀರಾ, ಈಗ್ಯಾಕೆ ನಾನು ರಾಗಿ ಕೊಡಲಿ ಅಂತ ಕೋಳಿ ಕೇಳುತ್ತೆ ಎಂದು ಕೇಳಿತು. ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತಮ್ಮ ತಪ್ಪು ತಿಳಿಯಿತು. ಆವಾಗ ಗುಬ್ಬಚ್ಚಿ ಮತ್ತು ಪಾರಿವಾಳ, ಅಯ್ಯೋ ನಾವು ಆವಾಗಲೇ ಓದಿದ್ರೆ ನಮಗೂ ಈಗ ರಾಗಿ ಸಿಕ್ತಿತ್ತಲ್ಲ, ಹೊಟ್ಟೆ ತುಂಬ ತಿನ್ನಬೇಕಾಗಿತ್ತಲ್ಲ ಅಂತ ಈಗ ಅನಿಸುತ್ತೆ. ಆವಾಗ ಅವ್ರ ತಪ್ಪು ತಿಳಿಯುತ್ತೆ. ಅಯ್ಯೋ ನಾವು ತಪ್ಪು ಮಾಡಿದಲ್ವಾ, ಹೋಗಬೇಕಾಗಿತ್ತು, ಒಳ್ಳೆ ಕೆಲಸ ಆಗ್ತಿತ್ತು, ನಮಗೂ ಸಿಕ್ತಿತ್ತು ಊಟ ಅಂತ ತಿಳಿಯುತ್ತೆ. ಅವು ನಾಚಿ ತಲೆ ತಗ್ಗಿಸಿ ನಿಂತವು. ಅವಕ್ಕೆ ತುಂಬ ನಾಚಿಕೆ ಆಯಿತು, ತಲೆ ತಗ್ಗಿಸ್ತವೆ. ಯಾಕಂದರೆ ತಪ್ಪು ಮಾಡಿರ್ತಾವೆ ತಾನೇ, ಅದಕ್ಕೆ ಅವು ತಪ್ಪು ಮಾಡಿದ್ದಕ್ಕೆ ತಲೆ ತಗ್ಗಿಸಿ ನಿಲ್ತವೆ. ಕೋಳಿಗೆ ಅಯ್ಯೋ ಪಾಪ ಅನ್ನಿಸಿತ್ತು. ಆಗ ಆ ಥರ ನಿಂತ್ಕೊರೋದು ಕೋಳಿಗೆ ಇಷ್ಟ ಆಗಿಲ್ಲ. ಅಯ್ಯೋ ಪಾಪ, ಸುಮ್ಮನೆ ಹಂಗಂದಲ್ಲ ಅಂತ ಅನಿಸುತ್ತೆ. ರಾಗಿಯನ್ನು ಕೊಟ್ಟಿತ್ತು. ಆವಾಗ ಪಾಪ ಅಂತಂದ್ಬಿಟ್ಟು ಸ್ವಲ್ಪ ರಾಗಿ ಅವ್ರಿಗೆ, ಗುಬ್ಬಚ್ಚಿಗೆ ಮತ್ತು ಪಾರಿವಾಳಗೆ ತಿನ್ನಲು ಕೊಟ್ಟು ಬಿಡುತ್ತೆ ಕೋಳಿ. ಮಕ್ಕಳೇ, ಈ ಪಾಠ ಅರ್ಥ ಆಯ್ತಾ? ಇದು ಪಾಠವನ್ನು 2 ಸರಿ ನೀವು ಕೂಡ ಓದಬೇಕು, ಅರ್ಥ ಮಾಡಿಕೊಳ್ಳಬೇಕು. ಮತ್ತೆ ನಾನು ಮುಂದಿನ ವಾರ ಹೊಸ ಪಾಠದೊಂದಿಗೆ ಬರ್ತೀನಿ. ಧನ್ಯವಾದಗಳು.